ಮೊದಲ ಪ್ರಮುಖ ಸುದ್ದಿ, ಇತ್ತೀಚೆಗೆ ಅಷ್ಟೇ ಪೊಲೀಸರ ಸೋಗ್ನಲ್ಲಿ ಕಾಂಟ್ರಾಕ್ಟರ್ಗೆ ಹನಿ ಟ್ರ್ಯಾಪ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಲೆಮರೆಸಿಕೊಂಡಿದ್ದಂತ ಪ್ರಮುಖ ಆರೋಪಿ ನಯನ ಅರೆಸ್ಟ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ಚಿಟ್ಟೆ ಪೊಲೀಸರ ಅತಿಥೀಗ ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಪ್ರಕರಣ ಇದು. 57 ವರ್ಷದ ವ್ಯಕ್ತಿಯನ್ನ ಈ ಹನಿ ಟ್ರ್ಯಾಪ್ ಬಲೆಗೆ 20 ವರ್ಷದ ನಯನ ಬೀಳಿಸಿದ್ದರು. ಹುಡುಗಿ ಸ್ಮೈಲ್ ಕೊಟ್ಟಿದ್ದಕ್ಕೆ ಆ ಗುತ್ತಿಗೆದಾರ ಕಾಂಟ್ರಾಕ್ಟರ್ ಆಕೆ ಹಿಂದೆನೇ ಹೋಗಿದ್ದ. ಮನೆಗೆ ಕರೆದು ಆ ವ್ಯಕ್ತಿಗೆ ಈ ನಯನ ಟೀ ಕೊಟ್ಟಿದ್ಲಂತೆ. ಅಂದ್ರೆ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಮಾಡಿದ್ದಂತ ಪ್ರೀ ಪ್ಲಾನ್ ನಂತೆ ಎಲ್ಲವೂ ನಡೀತಾ ಇತ್ತು. ಪ್ರೀ ಪ್ಲಾನ್ ನಂತೆ ಪೊಲೀಸರ ಸೋಗ್ನಲ್ಲಿ ಗ್ಯಾಂಗ್ ಎಂಟ್ರಿ ಆಗುತ್ತೆ ಮನೆಯಲ್ಲಿ. ಆ ಕಾಂಟ್ರಾಕ್ಟರ್ ಟೀ ಕುಡಿಯುವಂತಹ ಸಂದರ್ಭದಲ್ಲಿ ಆಗ ಈ ಗ್ಯಾಂಗ್ ಏನಿದೆ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿ ಹಣ, ಆತನ ಮೈ ಮೇಲಿದ್ದಂಥ ಒಡವೆ ಎಲ್ಲವನ್ನ ಕಿತ್ಕೊಂಡು ಹೋಗಿದ್ರು. ಇತ್ತೀಚೆಗೆ ಆದಂತಹ ಹನಿ ಟ್ರ್ಯಾಪ್ ಪ್ರಕರಣ ಇದು. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು ಈ ಗ್ಯಾಂಗ್ನ ಫೋಟೋಗಳನ್ನ. ಟೀ ಕುಡಿಸಿ ಬಲೆಗೆ ಬೀಳಿಸಿದ್ದು ಈ ನಯನ. ಫೋಟೋದಲ್ಲಿ ನೋಡ್ತಾ ಇರುವಂತಹ ಯುವತಿ ನಯನ, 57 ವರ್ಷದ ಕಾಂಟ್ರಾಕ್ಟರ್ ಇವರ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಿದ್ದ. ಮೊದಲೇ ಪ್ಲಾನ್ ಮಾಡಿಕೊಂಡಂತಹ ರೀತಿಯಲ್ಲಿ ಮನೆ ಕರೆಸಿ ಟೀ ಕುಡಿಸ್ತಾ ಇರ್ತಾಳೆ ಈಕೆ. ಆಗ ನಾವು ಪೊಲೀಸರು ಅಂತ ಪೊಲೀಸರ ಸೋಗ್ನಲ್ಲಿ ಒಂದಿಷ್ಟು ಜನ ಈ ಗ್ಯಾಂಗ್ನಲ್ಲಿದ್ದಂಥ ಸದಸ್ಯರು ಆ ಮನೆಗೆ ಎಂಟ್ರಿ ಆಗ್ತಾರೆ. ಆಗ ಆತನ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡ್ತಾರೆ. ಹಣ, ಮೈ ಮೇಲಿದ್ದಂಥ ಚಿನ್ನಾಭರಣ, ಒಡವೆ ಎಲ್ಲ ಕಿತ್ಕೊಳ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂತೋಷ್, ಅಜಯ್, ಜೈರಾಜ್ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ರು. ಕಳೆದ ತಿಂಗಳು ಬ್ಯಾಡರಹಳ್ಳಿ ಠಾಣೆಗೆ ಕಾಂಟ್ರಾಕ್ಟರ್ ಈ ಸಂಬಂಧಪಟ್ಟಂಗೆ ದೂರು ಕೊಟ್ಟಿದ್ರು. ಎಫ್ಐಆರ್ ಕೂಡ ಆಗಿತ್ತು. 3 ಆರೋಪಿಗಳನ್ನ ಬಂಧನ ಮಾಡಿದ್ರು ಪೊಲೀಸರು. ಆದರೆ ಈ ಪ್ರಕರಣದ ಪ್ರಮುಖ ಆರೋಪಿ ನಯನ ಎಸ್ಕೇಪ್ ಆಗಿದ್ಲು. ಪ್ರಕರಣ ದಾಖಲಾದಾಗಿಂದಲೂ ಕೂಡ ಈಕೆ ಪೊಲೀಸರಿಗೆ ಚಳ್ಳೆ ತಿನ್ನಿಸ್ತಾ ಇದ್ಲು. ಬೆಂಗಳೂರಿನ ಬೇರೆ ಬೇರೆ ಕಡೆ, ಬೇರೆ ಬೇರೆ ಏರಿಯಾಗಳಲ್ಲಿ ತಲೆಮರೆಸಿಕೊಂಡು ಆಡ್ತಾ ಇದ್ಲು ನಯನ. ಈಗ ಆರೋಪಿ ನಯನಾಳ ಬಂಧನ ಆಗಿದೆ. ವಿಚಾರಣೆಯನ್ನ ಬ್ಯಾಡರಹಳ್ಳಿ ಪೊಲೀಸರು ಮುಂದುವರಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿದ್ದಾರೆ. ಮಂಜು, ಹನಿ ಟ್ರ್ಯಾಪ್ ಗ್ಯಾಂಗ್ ಅಂದ ತಕ್ಷಣ ಒಂದಿಷ್ಟು ಜನರ ಗುಂಪಂತೂ ಇದ್ದೇ ಇರುತ್ತೆ ಸಹಜವಾಗಿ. ಇತ್ತೀಚೆಗಾದಂತ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಚಾಲಕಿ ನಯನ ಸಿಕ್ಕಾಕೊಂಡ ಆದ್ಮೇಲೆ ಅಂದ್ರೆ ಈಗ ಏನೆಲ್ಲ ವಿಚಾರಗಳು ಬಯಲಾಗ್ತಾ ಇದೆ ಮಂಜು, ಏನ್ ಡೀಟೇಲ್ಸ್ ಇದೆ? ಅರುಣ್, ಸದ್ಯಕ್ಕೆ ಬ್ಯಾಡರಹಳ್ಳಿ ಪೊಲೀಸರಿಂದ ನಯನ ಅಂಡ್ ಗ್ಯಾಂಗ್ ನ ಬಂಧನ ಮಾಡಿರುವಂತದ್ದು. ಇನ್ನು ಒಂದು ನಯನ ಯಾವ ರೀತಿಯಾಗಿ ಟಾರ್ಗೆಟ್ ಅನ್ನ ಮಾಡ್ತಿದ್ಲು ಅಂತಂದ್ರೆ, ಹಣ ಇರುವಂತವ್ರನ್ನ ಮೊದಲನೇದಾಗಿ ಇವರು ಟಾರ್ಗೆಟ್ ಮಾಡ್ಕೊಳ್ತಿದ್ರು. ಆ ಒಂದು ಟಾರ್ಗೆಟ್ ನಂತೆ ಹೋಗಿ ಅವರನ್ನ ಪರಿಚಯವನ್ನು ಕೂಡ ಮಾಡ್ಕೊಂಡು ತದನಂತರ ಹನಿ ಟ್ರ್ಯಾಪ್ ಬಳಿಗೆ ಅವರನ್ನ ಬೀಳಿಸುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಈ ಒಂದು ಗ್ಯಾಂಗ್ ಮಾಡ್ತಾ ಇತ್ತು. ಕಳೆದ ತಿಂಗಳು ಕೂಡ ಅಷ್ಟೇ ಇವರು ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಕಂಟ್ರಾಕ್ಟರ್ ಸುಮಾರು 57 ವರ್ಷ ಆಗಿರುತ್ತೆ. ಆತನನ್ನ ಈ ಒಂದು ನಯನ ಮೊದಲನೇದಾಗಿ ಪರಿಚಯ ಮಾಡ್ಕೊಳ್ತಾರೆ. ಜೊತೆಗೆ ಈಗೂ ಕೂಡ ಅಷ್ಟೇ ಸುಮಾರು 20 ವರ್ಷದ ಯುವತಿ ಅಷ್ಟೇ. ಆ ಒಂದು ಪರಿಚಯ ಆದಂತಹ ಸಂದರ್ಭದಲ್ಲಿ ಆ ಒಂದು ಕಾಂಟ್ರಾಕ್ಟರ್ ನ ಜೊತೆ ಅತಿ ಸಲುಗೆಯಿಂದ ಕೂಡ ಅಷ್ಟೇ ಈಕೆ ನಡ್ಕೊಳ್ತಾರೆ. ಜೊತೆಗೆ ಆತನ ಮೈ ಮುಟ್ಟುವಂತದ್ದಾಗಿರ್ಬೋದು, ಆತನನ್ನ ನೋಡಿ ನಗುವಂತದ್ದಾಗಿರ್ಬೋದು, ಈ ರೀತಿಯಾದಂತ ಒಂದಷ್ಟು ಆಕ್ಟಿವಿಟೀಸ್ ಅನ್ನು ಕೂಡ ಅಷ್ಟೇ ಅದಕ್ಕೆ ಮಾಡಿರ್ತಾಳೆ. ಯಾವಾಗ ಸುಮಾರು ಅರ್ಧ 1 ಗಂಟೆಗಳ ಕಾಲ ಆಕೆಯ ಜೊತೆ ಕಳಿತಾನ, ಆಕೆಯ ಮೇಲೆ ಇಂಟ್ರೆಸ್ಟ್ ಕೂಡ ಅಷ್ಟೇ ಆತನಿಗೆ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಆ ನಯನ ಕೂಡ ಅಷ್ಟೇ ಆ ಒಂದು 57 ವರ್ಷದ ಕಾಂಟ್ರಾಕ್ಟರ್ಗೆ ತನ್ನ ಮನೆಗೆ ಆಹ್ವಾನವನ್ನು ಕೂಡ ಕೊಡ್ತಾಳೆ. ಯಾವಾಗ ಆಹ್ವಾನವನ್ನು ಕೊಡ್ತಾಳೋ ಟೀ ಕುಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆ ಒಂದು ಸಂದರ್ಭದಲ್ಲಿ ಆಕೆಯ ಬೈಕ್ ಅನ್ನು ಕೂಡ ಅಷ್ಟೇ ಆತ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಒಂದು ಮನೆಗೆ ಆತನನ್ನ ಕರ್ಕೊಂಡೋಗಿ ಇನ್ನೇನು ಒಳಗಡೆ ಹೋಗ್ಬೇಕು ಆ ಒಂದು ಸಂದರ್ಭದಲ್ಲಿ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಇಮಿಡಿಯೇಟ್ ಆಗಿ ಸಂತೋಷ್, ಜೈರಾಮ್ ಸೇರಿದಂತೆ 3 ಜನ ಅವರ ಟೀಮ್ ಏನಿರುತ್ತೆ, ಯಾವಾಗ ಇವರಿಬ್ರು ಕೂಡ ಅಷ್ಟೇ ರೂಮ್ ಒಳಗಡೆ ಹೋಗ್ತಾರೆ, ಒಳಗಡೆ ಹೋಗಿದ ತಕ್ಷಣ ಇವರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಅವರ ಮೇಲೆ ಹಲ್ಲೆಯನ್ನ ಕೂಡ ಮಾಡೋದಕ್ಕಷ್ಟೇ ಅಲ್ಲದೆ ಬ್ಲಾಕ್ ಮೇಲ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆ ಒಂದು ಬ್ಲಾಕ್ ಮೇಲ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ, ನಾವು ಪೊಲೀಸರು ಅನ್ನುವಂತ ನಿಟ್ಟಿನಲ್ಲಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ. ನೀವು ವ್ಯಭಿಚಾರವನ್ನ ಮಾಡ್ತಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಷ್ಟೇ ಅವರಿಗೆ ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು 57 ವರ್ಷದ ಕಾಂಟ್ರಾಕ್ಟರ್ ಇಂದಾನೆ ಕೇಸ್ ಏನು ಬೇಡ ಅಂತಂದ್ರೆ ದುಡ್ಡಿಗೆ ಸೆಟ್ಲ್ ಮಾಡ್ಕೊಳ್ಳಿ ಅನ್ನುವಂತ ಒಂದು ಆಮಿಷವನ್ನು ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿ ಆರೋಪಿಗಳು ಕೊಟ್ಟಿದ್ರು. ಅದರಂತೆ ಆತ ಸುಮಾರು 50,000 ಹಣ ಆಗಿರಬಹುದು ಮತ್ತು ಆತನ ಫೋನ್ ಪೇ ನಿಂದಲೂ ಕೂಡ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಆತನ ಮೈ ಮೇಲಿದ್ದಂತ ಸುಮಾರು 5 ಲಕ್ಷ ಮೌಲ್ಯದ
ಒಡವೆಗಳನ್ನು ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿ ಆರೋಪಿಗಳಿಗೆ ಆತ ಬಿಚ್ಚಿಕೊಟ್ಟಿರ್ತಾನೆ. ಯಾವಾಗ ಇದೆಲ್ಲವೂ ಕೂಡ ಆಗುತ್ತೋ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿದ ಸಂದರ್ಭದಲ್ಲಿ ಅವತ್ತು ಬಂದಿರುವಂತದ್ದು ಪೊಲೀಸರೇ ಅಲ್ಲ ಅನ್ನುವಂಥದ್ದು ಕೂಡ ಆತನಿಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾನೆ. ಆ ಒಂದು ಕಂಪ್ಲೇಂಟ್ ಆಧರಿಸಿ ಮತ್ತು ಯಾವ ಒಂದು ಮೊಬೈಲ್ಗೆ ಅವರು ಹಣವನ್ನು ಹಾಕೊಂಡಿದ್ರು ಆ ಒಂದು ಮೊಬೈಲ್ ನಂಬರ್ ನ ಜಾಡು ಹಿಡಿದಂತ ಪೊಲೀಸರು ಸಂತೋಷ್, ಜೈರಾಮು ಸೇರಿದಂತೆ 3 ಜನರನ್ನ ಕಳೆದ ವಾರವಷ್ಟೇ ಅರೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಇವ್ರನ್ನ ಅರೆಸ್ಟ್ ಮಾಡಿದ್ರೆ ಹೊರತು ನಯನ ಏನಿದ್ದಾಳೆ ಈ ಒಂದು ಪ್ರಮುಖವಾದಂತಹ ಆರೋಪಿ ಈಕೆ ಸಿಕ್ಕಿರಲಿಲ್ಲ. ಜೊತೆಗೆ ಈಕೆ ಎಲ್ಲವೂ ಕೂಡ ಅಷ್ಟೇ ಪ್ಲಾನ್ ಮಾಡ್ಕೊಂತಾ ಇದ್ಲು. ಈಕೆಯ ಒಂದಷ್ಟು ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಈಕೆ ಹೇಳಿದಂತೆ ಇವ್ರು ನಾವು ಕೆಲಸವನ್ನ ಮಾಡ್ತಿದ್ವಿ ಅನ್ನೋಂಥದ್ದನ್ನು ಕೂಡ ಅಷ್ಟೇ ತನಿಖೆ ವೇಳೆಯಲ್ಲಿ ಇವ್ರು ಬಾಯಿ ಬಿಟ್ಟಿದ್ರು. ಈ ಒಂದು ಕಾರಣಕ್ಕೋಸ್ಕರ ನಯನಗೋಸ್ಕರ ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಿದ್ರು. ಇವತ್ತು ಏನು ನಯನ ಬ್ಯಾಡ್ರಳ್ಳಿ ಪೊಲೀಸರ ಬಲೆಗೆ ಬಿದ್ದಿದೆ. ಆಕೆಯ ಮೊಬೈಲ್ ಫೋನ್ ಅನ್ನು ಕೂಡ ಸರ್ಚ್ ಮಾಡಿದ್ರೆ ಮೊಬೈಲ್ ಫೋನ್ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಈ ಒಂದು ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿರುವಂತದ್ದು ಕೂಡ ಬಯಲಾಗಿದೆ. ಆದ್ರೆ ಇದೇ ರೀತಿ ಬೇರೆಯವ್ರಿಗೂ ಕೂಡ ಅಷ್ಟೇ ಈಕೆ ಹನಿ ಟ್ರ್ಯಾಪ್ ಮಾಡಿರಬಹುದು, ಅವರಿಂದ ಹಣವನ್ನ ಕಿತ್ತಿರಬಹುದು ಅನ್ನುವಂಥದ್ದು ಪೊಲೀಸರಿಗೆ ಅನುಮಾನ ಇದ್ದು ಸದ್ಯಕ್ಕೆ ಆತನ ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ಮಂಜು ಎಲ್ಲ ಡೀಟೇಲ್ಸ್ಗೆ. ಬೀದರ್ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರೋಡೆ ಮಾಡಿದಂತಹ ಗ್ಯಾಂಗ್ ಅನ್ನ ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬಿಹಾರದ ಕುಖ್ಯಾತ ಅಮಿತ್ ಗ್ಯಾಂಗ್ನಿಂದ ಬೀದರ್ನಲ್ಲಿ ಕೃತ್ಯ ಆಗಿದೆ ಅನ್ನುವಂಥದ್ದು ಪೊಲೀಸ್ ಮೂಲ ಹೇಳ್ತಾ ಇದೆ. ಬಿಹಾರಿ ಗ್ಯಾಂಗ್ಸ್ಟರ್ ಅಮಿತ್, ಈ ಅಮಿತ್ ಗ್ಯಾಂಗ್ನಲ್ಲಿದ್ದಂಥ ಆರೋಪಿ ಮನೀಶ್ ಬೀದರ್ನಲ್ಲಿ ದರೋಡೆ ಹತ್ಯೆ ಮಾಡಿರುವಂತಹ ಆರೋಪಿ. ಛತ್ತೀಸ್ಗಢದ ಮೂಲದ ಮನೀಶ್ನಿಂದ ಬೀದರ್ನಲ್ಲಿ ಇಂಥ ದೊಡ್ಡ ಕೃತ್ಯ ಆಗಿದೆ. ಈ ವಿಚಾರ ಈಗ ಪೊಲೀಸ್ ತನಿಖೆಯಲ್ಲಿ ಸಾಬೀತಾಗಿರುವುದು, ಪತ್ತೆಯಾಗಿದ್ದು. ಅಫ್ಜಲ್ಗಂಜ್ನಲ್ಲಿ ಫೈರಿಂಗ್ ಮಾಡಿ ಇಬ್ಬರು ಆರೋಪಿಗಳು ಓಡಿ ಹೋಗಿದ್ರು. ಆ ಸಿಸಿಟಿವಿ ಫುಟೇಜ್ಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳು ನ್ಯೂಸ್ 18ಗೆ ಲಭ್ಯ ಆಗಿತ್ತು. ಆ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ಫೈರಿಂಗ್ ಮಾಡಿ ಓಡಿ ಹೋಗಿದ್ರು. ಟ್ರಾಲಿ ಬ್ಯಾಗ್ನಲ್ಲಿ ಹಣವನ್ನ ಸಾಗಿಸಿದಂತಹ ವಿಡಿಯೋ, ಒಂದಿಷ್ಟು ಫೋಟೋಗಳು ಕೂಡ ಲಭ್ಯ ಆಗಿದೆ. 83 ಲಕ್ಷ ಕದ್ದಂತಹ ಕಳ್ಳರು 2 ಟ್ರಾಲಿ ಬ್ಯಾಗ್ಗಳಲ್ಲಿ ಆ ಹಣವನ್ನು ತುಂಬಿಸಿಕೊಂಡು ರಾಜಾರೋಷವಾಗಿ ಏನೋ ಹಾಗೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡು ರಸ್ತೆಯಲ್ಲಿ ಟ್ರಾಲಿ ಬ್ಯಾಗ್ಗಳನ್ನು ಎಳೆದುಕೊಂಡು ಹೋಗ್ತಾ ಇರುವಂಥ ಆ ದೃಶ್ಯಗಳು ನ್ಯೂಸ್ 18ಗೆ ಲಭ್ಯ ಆಗಿದೆ. ಹೈದರಾಬಾದ್ನಿಂದ ರಾಯ್ಪುರದತ್ತ ಹೋಗಿದ್ದಾರೆ ಈ ಕೊಲೆ ಪಾತಕಿಗಳು ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಇನ್ನು ಮತ್ತೊಂದು ಕಡೆ ಮಂಗಳೂರು ಬ್ಯಾಂಕ್ ದರೋಡೆಕೋರರು ಏನಾದ್ರೂ ದರೋಡೆಗೆ ಬಂದಿದ್ದು 6 ಜನ. ಈ 6 ಜನ ದರೋಡೆಕೋರರು ಏನಾದ್ರೂ ಎಲ್ಲಿಗೆ ಹೋದ್ರು? ಕೆಸಿ ರೋಡ್ನಿಂದ ತಲಪಾಡಿ ಟೋಲ್ ಮೂಲಕ ಎಲ್ಲಿಗೆ ಹೋದ್ರು? ಹಾಗಾದ್ರೆ ನ್ಯೂಸ್ 18ಗೆ ದರೋಡೆಕೋರರ ಟೋಲ್ ದಾಟಿರುವಂತಹ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳಿವೆ. ದರೋಡೆ ಬಳಿಕ ಡಕಾಯಿತರು ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಮೊದಲೇ ಆದಂತ ಪ್ರೀ ಪ್ಲಾನ್ ಪ್ರಕಾರ ದರೋಡೆಯ ನಂತರದಲ್ಲಿ ಈ 6 ಜನ ದರೋಡೆಕೋರರು ಆ ಬ್ಯಾಂಕ್ನಿಂದ ಒಂದೇ ಕಾರ್ನಲ್ಲಿ ಹೊರಡ್ತಾರೆ. ಆದರೆ ತಲಪಾಡಿ ಟೋಲ್ ನಂತರದಲ್ಲಿ ಅದಕ್ಕಿಂತ ಮೊದಲಿಗೆ ಡಿವೈಡ್ ಆಗಿದ್ದಾರೆ. ಯಾಕಂದ್ರೆ ಟೋಲ್ ದಾಟುವಂತಹ ಸಂದರ್ಭದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಈ ವಿಡಿಯೋ ಏನಿದೆ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಆ ಕಾರ್ನಲ್ಲಿ ಇಬ್ಬರು ಮಾತ್ರ ಇದ್ದಾರೆ. ಒಬ್ಬ ಡ್ರೈವರ್, ಹಿಂದ್ಗಡೆ ಸೀಟ್ನಲ್ಲಿ ಒಬ್ಬನಿದ್ದಾನೆ. ಉಳಿದಂತ 4 ಜನ ಖದೀಮರು, ದರೋಡೆಕೋರರು ಏನಾದ್ರು, ಎಲ್ಲಿ ಹೋದ್ರು, ಇವರ ಪ್ಲಾನ್ ಏನಾಗಿದೆ, ಇದೆಲ್ಲವೂ ಕೂಡ ಇನ್ನು ನಿಗೂಢ ಆಗಿದೆ. ಫೇಕ್ ನಂಬರ್ ಪ್ಲೇಟ್ ಕೂಡ ನೋಡ್ತಾ ಇದ್ದೀವಿ ನಾವು. ಎಲ್ಲವನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ. ಘಟನಾ ಸ್ಥಳದಿಂದ ಕೇವಲ 1-1.5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕೇರಳ ಗಡಿಭಾಗದ ತಲಪಾಡಿ ಚೆಕ್ ಪೋಸ್ಟ್ ನಾವಿದ್ದೇವೆ. ಸುಮಾರು ನಿನ್ನೆ ಮಧ್ಯಾಹ್ನ 1:25 ವೇಳೆಗೆ ಬ್ಲಾಕ್ ಬಣ್ಣದ ಫಿಯೇಟ್ ಕಾರು ಇದೇ ಮಾರ್ಗವಾಗಿ ಸಂಚರಿಸಿದೆ. ಸುಮಾರು 150 ರೂಪಾಯಿಯನ್ನ ಕೊಟ್ಟು ಟೋಲ್ ರಿಸಿಪ್ಟ್ ಅನ್ನು ಪಡ್ಕೊಂಡಿದ್ದಾರೆ. ಇಲ್ಲಿನ ಟೋಲ್ ಸಿಬ್ಬಂದಿ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಅವರು ಕಾರಿಗೆ ಟಿಂಟ್ ಅನ್ನು ಅಳವಡಿಸಿದ್ರು ಮತ್ತು ಎದುರು ಭಾಗದಲ್ಲಿ ಕೇವಲ ಚಾಲಕ ಮಾತ್ರ ಇದ್ದ. ಹಿಂಬದಿಯ ಸೀಟಲ್ಲಿ ಕೇವಲ ಒಬ್ಬ ಪರ್ಸನ್ ಮಾತ್ರ ಇದ್ದ ಅನ್ನೋದು ಇಲ್ಲಿನ ಟೋಲ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಲ್ಲದೆ ಇಲ್ಲಿ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ರೆ ಎದುರು ಭಾಗದಲ್ಲಿ ಕೇವಲ ಒಬ್ಬ ಮಾತ್ರ ಇದ್ದ. ಆ ಕಾರಲ್ಲಿ ಫಾಸ್ಟ್ ಆಗಿರ್ಲಿಲ್ಲ. ಹಾಗಾಗಿ ಸುಮಾರು 4 ಸೆಕೆಂಡ್ ಕಾಲ ಈ ಟೋಲ್ ಗೇಟ್ ಅಲ್ಲಿ ಕಾರು ನಿಂತಿತ್ತು. ಈ ಸಂದರ್ಭದಲ್ಲಿ ಅವರು ಇಲ್ಲಿನ ಟೋಲ್ ಸಿಬ್ಬಂದಿ ಗಮನಿಸಿದ್ದಾರೆ. ಪೊಲೀಸರು ಇಲ್ಲಿ ಬಂದು ಆ ಸಿಸಿ ಕ್ಯಾಮೆರಾವನ್ನ ಪರಿಶೀಲಿಸಿ ಅವರ ಸ್ಕೆಚ್ ಅನ್ನು ಕೂಡ, ಅಂದ್ರೆ ಮುಖಚರ್ಯದ ಸ್ಕೆಚ್ ಅನ್ನು ಕೂಡ ತಯಾರು ಮಾಡಿಕೊಂಡು ಹೋಗಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಈಗಾಗಲೇ ತಿಳಿದು ಬರುವಂತಹ ವಿಚಾರ ಏನಂದ್ರೆ 2 ಕಾರುಗಳಲ್ಲಿ ಅವರು ಸ್ಲಿಪ್ಟ್ ಆಗಿದ್ರು. ಒಂದು ಬ್ಲಾಕ್ ಬಣ್ಣದ ಫಿಯೇಟ್ ಕಾರು, ಇನ್ನೊಂದು ವೈಟ್ ಕಲರ್ ನ ಚಾವರ್ಲೆಟ್ ಕಾರಲ್ಲಿ. ಹಾಗಾಗಿ
6 ಮಂದಿ ದರೋಡೆಕೋರರ ಪೈಕಿಯಲ್ಲಿ 2 ಜನ ಈ ಬ್ಲಾಕ್ ಬಣ್ಣದ ಫಿಯೇಟ್ ಕಾರಲ್ಲಿ ಕೇರಳ ಭಾಗಕ್ಕೆ ಪರಾರಿಯಾಗಿದ್ದಾರೆ. ಇನ್ನು ಉಳಿದಂತವರು ವೈಟ್ ಕಲರ್ನ ಚಾವರ್ಲೆಟ್ ಕಾರ್ನಲ್ಲಿ ಮಂಗಳೂರು ನಗರದಲ್ಲಿ ಸುತ್ತಾಡಿ ಆನಂತರವಾಗಿ ಬಂಟ್ವಾಳ ವಿಟ್ಲ ಮಾರ್ಗವಾಗಿ ಕನ್ಯಾನ ಮಾರ್ಗವಾಗಿ ಕೇರಳಕ್ಕೆ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಪೊಲೀಸ್ 5 ತಂಡಗಳು ತನಿಖೆಯನ್ನ ಮಾಡ್ತಾ ಇದೆ. ಬ್ಲಾಕ್ ಫಿಯೇಟ್ ಕಾರ್ ಇದೇ ಮಾರ್ಗದಲ್ಲಿ ಸಂಚರಿಸಿ ಇದೇ ಟೋಲ್ ಗೇಟ್ ಇಂದ ನೇರವಾಗಿ ಕೇರಳಕ್ಕೆ ಪಾಸ್ ಆಗಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಟೋಲ್ ಇಲ್ಲದವರು ಅಥವಾ ಹಣವನ್ನು ಕೊಡದವರು ನೇರವಾಗಿ ಇದೇ ಟೋಲ್ ಗೇಟ್ ಇಂದಾಗಿ ಕೇರಳಕ್ಕೆ ಸಂಪರ್ಕ ಮಾಡ್ತಾರೆ. ಹಾಗಾಗಿ ತಲಪಾಡಿಯ ಟೋಲ್ ಗೇಟ್ ನ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹಲವು ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇರಳದ ಹಲವು ಟೋಲ್ ಗೇಟ್ ಗಳಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಟೋಲ್ ಗೇಟ್ ಗಳಲ್ಲಿ ವೈಟ್ ಕಲರ್ ನ ಚಾವರ್ಲೆಟ್ ಕಾರು ಪತ್ತೆ ಆಗಿರೋದು ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿರುವಂತಹ ಮಂಗಳೂರಿನ ಬ್ಯಾಂಕ್ ದರೋಡೆ ಪ್ರಕರಣ ಪೊಲೀಸರು ಹಲವು ತಂಡಗಳು ತನಿಖೆಯನ್ನ ಮಾಡ್ತಾ ಇದೆ. ಆದ್ರೆ ಕೇರಳಕ್ಕೆ ಹೋಗಿ 2 ತಂಡಗಳು ಜಾಯಿಂಟ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೇರಳ ಭಾಗದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಕೇರಳ ಸರ್ಕಾರ ಜೊತೆ ಮಾತಾಡಿ ಕೇರಳ ಪೊಲೀಸರ ನೆರವು ಮತ್ತು ಸಹಕಾರವನ್ನ ಕರ್ನಾಟಕ ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಈ ದರೋಡೆಕೋರರನ್ನ ಪತ್ತೆ ಹಚ್ಚೋದಾಗಿ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಬಂಡೀಪುರದ ಕಾಡಂಚಲಿರುವಂತಹ 10 ಗ್ರಾಮಗಳ ಜನರಿಗೆ ಕಾಡು ಪ್ರಾಣಿಗಳ ಕಾಟ ತಪ್ಪಿದ್ದಲ್ಲ. ಓಂಕಾರ್ ಮೀಸಲು ಅರಣ್ಯದಿಂದ ಬಂದಂತಹ ಕಾಡು ಪ್ರಾಣಿಗಳು ಸಾಕಷ್ಟು ಬೆಳೆಯನ್ನ ಹಾಳು ಮಾಡ್ತಿವೆ. ಕಾಡಿನಂಚಿನಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದ ಅಂಚಿನಲ್ಲಿರುವಂತಹ ಗ್ರಾಮಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗೋದಕ್ಕೆ ಬಂದಿದ್ದೀವಿ. ಇಲ್ಲಿರುವಂತಹ ಪ್ರಮುಖ ಸಮಸ್ಯೆ ಏನು ಅಂತಂದ್ರೆ, ಇಲ್ಲಿ ಈ ಒಂದು ಮಂಚಳ್ಳಿ, ಆಲತುರಿ, ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಕಾಡಿನಂಚಿಗೆ ಬರುವಂತ ಸಾಕಷ್ಟು ಗ್ರಾಮಗಳಲ್ಲಿರುವಂತಹ ಕೃಷಿ ಭೂಮಿಗೆ ಕಾಡಾನೆಗಳ ದಾಳಿಯಿಂದಾಗಿ, ಕಾಡು ಪ್ರಾಣಿಗಳಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಇಲ್ಲಿನ ರೈತರು ಅನುಭವಿಸ್ತಾ ಇರುವಂತದ್ದು. ಇವತ್ತು ನಮ್ಮ ಜೊತೆಗೆ ಗ್ರಾಮಸ್ಥರಿದ್ರು, ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿಯಾಗಿರುವಂತ ಸಮಸ್ಯೆ ಅವರಿಗೆ ಇಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸರ್, ನಿಮ್ಮ ಈ ಸುತ್ತಮುತ್ತಲ ಇರುವಂತ ಗ್ರಾಮಗಳೇನಿದೆ ಇವೆಲ್ಲವೂ ಕೂಡ ರೈತರು ಅವರು ಕೃಷಿ ಮಾಡಿಕೊಂಡು ಬದುಕ್ತಾ ಇರುವಂತದ್ದು. ನಿಮಗೆ ಕಾಡಾನೆಗಳಿಂದ ತೊಂದರೆ, ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹೌದು ಸರ್. ಇಲ್ಲಿ ನಮ್ಮ ಬಂಡೀಪುರ ಅರಣ್ಯಕ್ಕೆ ಸೇರಿದಂಥ ಓಂಕಾರ ಅರಣ್ಯ ವಲಯ ಸರ್. ಇದು ತುಂಬ ಜಾಸ್ತಿ ಆನೆಗಳ ಕಾಟ ಅಂದರೆ ನಮ್ಮ ಓಂಕಾರ ಅರಣ್ಯದಲ್ಲಿ. ಫಸ್ಟೇ ಹಿಂದೆ ಇದ್ದ CF ರಮೇಶ್ ಕುಮಾರ್ ಅಂದ್ಬಿಟ್ಟಿದ್ದು 10 ಕಿಲೋಮೀಟ್ರಿಗೆ ನಾವು ಇದು ರೈಲ್ವೆ ಬ್ಯಾರಿಕೇಡ್ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಅದರಂತೆ ಅವರು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಏನು ಮಾಡಿದ್ರು, ತಂದು 5 ಕಿಲೋಮೀಟ್ರ್ ನಿಲ್ಲಿಸಿದ್ರು ಸರ್. ಮತ್ತು ಇದನ್ನು ಇಲ್ಲಿಗಾಗಿರೋದನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಅದನ್ನು ನಾವು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಹತ್ರಕ್ಕೂ ನಮ್ಮ ರಾಜ್ಯಾಧ್ಯಕ್ಷರಾದ ಭಾಗ್ಯರಾಜ್ ಅವರ ಸಮ್ಮುಖದಲ್ಲಿ ಹೋಗಿ ಮಾತಾಡಿದ್ರು. ಅದಕ್ಕೆ ಮಾಡ್ಕೊಡ್ತೀವಿ ಅಂತ
ಹೇಳಿದ್ದಾರೆ. ಈ ಬ್ಯಾರಿಕೇಡ್ ಹಾಕಿ ಹ್ಮ್. ಎಷ್ಟು ವರ್ಷ ಆಯ್ತು? ಈಗ ಸರ್ ಈಗ ರೀಸೆಂಟ್ ಆಗಿರೋದು 3 ತಿಂಗಳು 4 ತಿಂಗಳಾಗಿರ್ಬೋದು. ವರ್ಷ ಹತ್ರ ಅರ್ಧಂಬರ್ಧ. ಆನೆಗಳು ಎತ್ತು ಅಂದ್ರೆ ಟಾಂತ್ ಬರ್ತವೆ ಇಲ್ಲಿಗೆ. ಆನೆಗಳಿಂದ ನಮ್ಮ ರೈತರಿಗೆ ತುಂಬಾ ಸಮಸ್ಯೆ. ಸೋಲಾರ್ ಕಿತ್ಕೊ ಹೋಗೋದು, ಫೆನ್ಸಿಂಗ್ ಮಾಡಿದಾರಲ್ಲ ಸರ್, ಸೋಲಾರ್ ಕಿತ್ಕೊ ಹೋಗೋದು, ಮತ್ತೆ ಬೆಳೆ ನಾಶ ಮಾಡೋದು. ಆಮೇಲೆ ಅವರು ಪರಿಹಾರ ಅಂತ ಹಾಕ್ತಾರೆ, ಪರಿಹಾರ ಅಂತ ಹೋಗಿ ಕೊಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಪರಿಹಾರನ ಅಲ್ಲೇ 50,000 ಲಾಸ್ ಆಗಿದ್ರೆ ಅಲ್ಲಿ ಕೊಡದೆ 3ರಿಂದ 4 ಸಾವಿರ, ಒಂದು 10,000 ಒಳಗೆ. ಅದಕ್ಕೆ ರೈತರಿಗೆ ನಮ್ಗೆ ಪರಿಹಾರನೇ ಬೇಡ ಸರ್. ನಷ್ಟದ 1% ಸಿಗಲ್ಲ. ನಮಗೆ ಪರಿಹಾರ ಬೇಡಿ. ಪ್ರಾಣಿಗಳಿಂದ ಅನುಕೂಲ ಆಗಬಾರ್ದು. ನೋಡಿ ಬ್ಯಾರಿಕೇಡ್ ಹಾಕವ್ರೆ, ಬ್ಯಾರಿಕೇಡ್ ಜಂಪ್ ಮಾಡಿ ಹೊರಗೆ ಬರ್ತವೆ ಆನೆಗಳು. ಆ ಆನೆ ಬರ್ದಿರ್ತಾರೆ, ನಮ್ಗೆ ಪರಿಹಾರ ಮಾಡ್ಕೊಳ್ಬೇಕಷ್ಟೇ. ನಮ್ಗೆ ದುಡ್ಡು ಕಾಸು ಏನು ಕೇಳ್ತಾ ಇಲ್ಲ ರೈತರು. ನಮಗೆ ಬೇಕಾಗಿರೋದೇ ನೋಡಿ ಪ್ರಾಣಿಗಳು ಜಮೀನಿಗೆ ಬರಬಾರ್ದು ಅಷ್ಟೇ ನಮ್ಗೆ ಕೇಳ್ತಾ ಇರೋದು. ರೈತರಿಗೆ ಸರಿಯಾದ ಒಂದು ಅವರ ನೋವಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಸರ್. ನಾವು ಸುಮಾರು ವರ್ಷಗಳಿಂದ ಅವ್ರ ಗಮನಕ್ಕೆ ತಂದಿದ್ದೇವೆ. ಬಂದಂಥ ಸರ್ಕಾರಗಳು 2000 ಇಸ್ವಿ ಆದಮೇಲೆ ನಮ್ಮ ಈ ಭಾಗದಲ್ಲಿ ಫೆನ್ಸಿಂಗ್ ಕಾರ್ಯಕ್ರಮ ಹಮ್ಮಿಕೊಂಡ್ರು ಅರಣ್ಯ ಇಲಾಖೆಯಿಂದ. ಅದು ಒಂದು 4-5 ವರ್ಷ ಸ್ವಲ್ಪ ಸುಧಾರಿಸ್ತು. ಅದಾದ ನಂತರ ಅದು ಎಲ್ಲ ಹಾಳು ಮಾಡಿದೋ ಆನೆಗಳು. ಅದಾದ್ಮೇಲೆ EPT ವ್ಯವಸ್ಥೆ ಸ್ಯಾಂಕ್ಷನ್ ಆಯಿತು ಸರ್ಕಾರದಿಂದ. ಆ EPT ವ್ಯವಸ್ಥೆ ಏನ್ ಮಾಡಿದ್ರು, ಅದನ್ನ ಚಿಕ್ಕದಾಗಿ ನಿರ್ಮಾಣ ಮಾಡಿದ್ರು. ಅದು ಸ್ವಲ್ಪ ದಿವಸ ನಡೀತು. ಆಮೇಲೆ ಇಲ್ಲಿ ಎಲ್ಲ ಗುಡ್ಡಗಾಡು ಪ್ರದೇಶ ಮತ್ತು ಕಾಡನಂಚಿನಲ್ಲಿ ಇರತಕ್ಕಂತ ಗ್ರಾಮಗಳಾಗಿರೋದ್ರಿಂದ ಇಲ್ಲಿ ಬೆಟ್ಟ ಗುಡ್ಡಗಳು ಜಾಸ್ತಿ. ಎಲ್ಲ ಬಂಡೆ ಸಿಕ್ಕಿ ಅದನ್ನೆಲ್ಲ ಬ್ಲಾಸ್ಟ್ ಮಾಡಿ ಮತ್ತೊಮ್ಮೆ ಅದನ್ನ ಅಗಲೀಕರಣ ಮಾಡಿದ್ರು. ಆದ್ಮೇಲೂ ಕೂಡ ಆನೆಗಳು ಅದನ್ನ ಬುದ್ಧಿವಂತಿಕೆಯಿಂದ ಆನೆ ಕಂದಕನ ಮಣ್ಣಿನಿಂದ ಮುಚ್ಚಿ ಅವು ಮೇಲೆ ದಾಟುವಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಂಡ್ವು. ಅದಾದ್ಮೇಲೆ ಮತ್ತೆ ಈ ರೀತಿ ಸರಪಣಿ ರೀತಿ ಒಂದು EPTಯನ್ನ ಚೈನು ಸಿಸ್ಟಮ್ ಅಲ್ಲಿ ಮಾಡಿದ್ರೆ ಅದು ಬರೋದಿಲ್ಲ ಅಂತೇಳಿ ಅದನ್ನ ಮಾಡಿದ್ರು. ಅದಾದ್ಮೇಲೆ ಅದು ಕೂಡ ನಡೀಲಿಲ್ಲ. ಆನೆಗಳು ಅದನ್ನೆಲ್ಲ ಒದ್ದಿ ಉಂಟಿಸಿ ಅದನ್ನ ಹಾಳು ಮಾಡಿದ್ವು. ಈಗ ಎಲ್ಲ ಅದಾದ ನಂತರ ರೈಲ್ವೆ ಬ್ಯಾರಿಕೇಡ್ ಹಾಕಿದಾರಲ್ಲ, ಅದನ್ನು ಮೆಟ್ಲತ್ತಂಗ ಹತ್ಕೊಂಡ್ಬರ್ತಾರೆ. ಅದೇ ಹೇಳ್ತೀನಿ. ಅದಾದ ನಂತರ ಈ ರೈಲ್ವೆ ಕಂಬಿ ವ್ಯವಸ್ಥೆಯನ್ನ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಮಾಡಕ್ ಪ್ರಾರಂಭ ಮಾಡಿದ್ರು. ಅದು ಮಾಡಿದ್ಮೇಲೆ ಆನೆಗಳು ಮನುಷ್ಯನಿಗಿಂತ ಬುದ್ಧಿ ಉಪಯೋಗಿಸಿ ಅವು ಮೇಲಿಂದ ದಾಟ್ತಕ್ಕಂತ ಒಂದು ಕೆಲಸನೂ ಕೂಡ ಮಾಡಿದ್ವು. ಅದನ್ನು ಕೂಡ ನಾವು ಅರಣ್ಯ ಇಲಾಖೆಯ ಗಮನಕ್ಕೆ ತಂದು ಆ ಫೋಟೋಗಳನ್ನು ಕೂಡ ಅರಣ್ಯ ಇಲಾಖೆ ಕಳ್ಸಿಕೊಟ್ಟಿದ್ದೀವಿ. ನಾನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ನಮ್ಮ ಕುಮಾರ್ ಪುಷ್ಕರ್ ಅವ್ರಿಗೂ ಕೂಡ ಇದನ್ನ ಈ ಫೋಟೋನು ತೋರಿಸಿ ಹೇಳ್ದೆ ನಾನು ಅರಣ್ಯ ಭವನದಲ್ಲಿ. ಏನಂತಾರೆ ಅವರು ನೋಡ್ಬಿಟ್ಟು ಏನಪ್ಪಾ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಈ ಪ್ರಾಣಿಗಳಿಗೆ ಅಂತ ತುಂಬಾ ಆಶ್ಚರ್ಯಪಟ್ರು. ಇದನ್ನ ಯಾವ ರೀತಿ ಸರಿಪಡಿಸಬೇಕು, ಈ ರೈಲ್ವೆ ಕಂಬಿನೂ ಕೂಡ ದಾಟುವಂತ ಒಂದು ಇದನ್ನ ಇವು ಬುದ್ಧಿವಂತಿಕೆ ಮಾಡಿದಾವೆ ಅಂದ್ರೆ ಇದು ಯಾವ ರೀತಿ ನಾವು ಇದ್ ಮಾಡ್ಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ನನ್ನ ಜೊತೆ ಮಾತಾಡಿದ್ರು. ರೈಲ್ವೆ ಕಂಬಿ ದಾಟುತ್ತೆ ಅಂದ್ರೆ ಅದನ್ನ ಪ್ರಾಪರ್ ಆಗಿ ಹಾಕ್ಬೇಕು. 2 ಕಂಬಿ ಹಾಕವ್ರೆ, 2 ಕಡೆ 3-4 ಹಾಕಿದ್ರೆ ಅದು ಬರಲ್ಲ ತಾನೆ. ಇನ್ನೊಂಚೂರು ಎತ್ತರ ಕೇರ್ಸಿದ್ರೆ ಒಳ್ಳೇದಲ್ಲ. ಅದೇ ಈಗ ಅವರು ಅದನ್ನ ಸರ್ಕಾರದ ಗಮನಕ್ಕೆ ತಂದು ಈಗ ಇನ್ನೊಂದು ಸ್ಟೆಪ್ ರೈಲ್ವೆ ಕಂಬಿನ ಎತ್ತರಿಸಬೇಕು ಅಂತ ನಾವು ರೈತರು ಈ ಮೂಲಕ ತಿಳಿಸ್ತೇವೆ. ಇಲ್ಲಿ ಏನೇನ್ ಬೆಳೆ ಬೆಳೀತಾರೆ ರೈತರು ಜಾಸ್ತಿ ಅಣ್ಣ? ಇಲ್ಲಿ ಬೀನಿಸು, ಬಾಳೆ, ಹತ್ತಿ, ಜೋಳ, ರಾಗಿ, ಟೊಮೊಟೊ, ಇದು ಯಾವ್ದು ಹೀರೆಕಾಯಿ, ಬೀನಿಸು, ಎಲ್ಲಾ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ, ಜೋಳ, ಹತ್ತಿ, ರಾಗಿ ಆನೆಗಳು ಬಂದು ಎಲ್ಲ ಬಂದು ನಾಶ ಆಯ್ತು. ಅದು ಮೇಯ್ಬೇಕಾಗಿಲ್ಲ ಸರ್, ಅದು ತುಳ್ಕೊಂಡು ತಿರ್ಗಾಡ್ಕೊಂಡು ಹೋದ್ರೆ ನಾಶ ಆಗೋಗಿರುತ್ತೆ. ಪ್ರಾಣಿಗಳು ನುಗ್ಗಿ ಬೆಳೆ ಎಲ್ಲ ನಾಶ ಆದ್ರೆ ಪರಿಹಾರ ಅಂತ ಎಷ್ಟು ಕೊಡ್ತಾರೆ ನಿಮ್ಗೆ? ಪರಿಹಾರ ಅಂತ ಏನು ಕೊಟ್ಟಿಲ್ಲ ಸರ್. 10 ಕಿಟೆ ಕೊಟ್ಟಿವಿ ಸರ್. 10 ಬಾರಿ ತಿನ್ಕೊಡದ, 10 ಬಾರಿ ಒಂದ್ ಬಾರಿ ಬಂದಿಲ್ಲ ಸರ್. ನಮ್ದಿಕ್ಕ 10 ಸಲ ಕೊಟ್ಟಿವಿ ಸರ್. ಒಂದ್ಸಲ ನಮ್ಗೆ ಪರಿಹಾರ ಅನ್ನೋದು 1 ರೂಪಾಯಿನೂ ಕೊಟ್ಟಿಲ್ಲ. ಈಗೆಲ್ಲ ಟಮಾಟ ಹಾಕನು, ಉಳ್ಳಿ ಮೇಯ್ಕಡ, ಟಮಾಟನು ಮೇಯ್ಕಡ, ಈಗ ಬಿನಿಸ್ನು ಮೇಯ್ಕಡ, ನಾವು ಜೀವನ ಹೆಂಗ್ ಮಾಡೋ ಸರ್? ಪರಿಹಾರ ಅಂತ ಪರಿಹಾರ ಅಂತ ಇಲ್ಲ ಸರ್. ಪರಿಹಾರ ಅಂತ ನಾವು ಒಂದು ದಿನಕ್ಕೆ ನಮ್ಮ ಗ್ರಾಮದಿಂದ ಓಂಕಾರ ಅರಣ್ಯ ವಲಯಕ್ಕೆ ಒಂದು 10ರಿಂದ 15 ಅರ್ಜಿ ಹೋಗ್ತವೆ. ಒಂದು ದಿನಕ್ಕೆ ಹೇಳ್ತಾ ಇರೋದು, ನಾನು ತಿಂಗಳಿಗೆ ವರ್ಷಕ್ಕಲ್ಲ, ಒಂದು ದಿನಕ್ಕೆ ಹೋಗ್ತಾ ಇರೋದು. ಅಂದ್ರೆ ಡೈಲಿ ಆನೆಗಳು ಬರ್ತಾನೆ ಇರ್ತವೆ. ಅದಕ್ಕಿಂತ ಮೇನ್ ಪ್ರಾಬ್ಲಮ್ ಅಂದ್ರೆ ಸರ್, ಬೆಳಗಿನಾಗ ಬಂದು ವ್ಯವಸಾಯ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಎಲ್ಲಿ ಯಾವ ಕಡೆಯಿಂದ ಬಂದು ರೈತರ ಮೇಲೆ ಅಟ್ಯಾಕ್ ಮಾಡುತ್ತೋ ಏನಾಗುತ್ತೋ ಅಂತ ನೋಡಿ. ಇಲ್ಲೇ ಇದ್ರೆ ನಮ್ಮ ರೈತರು ಜಮೀನ್ಗೆ ಹೋಗ್ತಿದ್ದ ಸೈಕಲ್ ಅಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರಿಗೆ ಹೆಚ್ಚು ಕಮ್ಮಿ 2 ತಿಂಗಳು ಹಾಸ್ಪಿಟಲ್ ಇದ್ರು ಸರ್. ಇನ್ನೂ ಕೂಡ ಅವ್ರಿಗೆ ಪರಿಹಾರ ಬಂದಿಲ್ಲ. ನೀವು ಬನ್ನಿ ಏನಾಯ್ತಣ್ಣ ಅವತ್ತು? ಅದೇ ಹೋಯ್ತಾ ಇದ್ವಲ್ಲ ನಾವು, ಹೊಲ್ಕ್ ಹೋಯ್ತಾ ಇದ್ದೇನು, ಆನೆ ನಿಂತಿದಮ್ಮ ನಮ್ಗೆ ಗೊತ್ತಿರ್ಲಿಲ್ಲ. ನಾನ್ ನೋಡ್ಬಿಟ್ಟು ಕಂಡ್ಕೊಂಡು ಬಂದು ಅದು ಬಂದ್ಮೇಲೆ ಬಯಸ್ಕೋಬೇಕ ಹಿಂದಿಕ್ ತಳ್ಬಿಡ್ತು ಜಾಸ್ತಿ. ತಳ್ಬಿಡ್ತಲ್ಲ ಮುಂದ್ಕೋ ಉಳ್ಕೊಂಡೆ ಅದು ಬಂದು ಬಯಸ್ಕೊ ತುಳಿ ತಿನ್ಕೊಂಡ್ಬಿಡ್ತು. ಪುನಃ ತುಳಿದ್ಬಿಟ್ಟು ಅವ್ರು ಬಂದು ಮುಂದೆ ತಾವ್ಕೊಂಡ್ ಬಾಯ್ ಬಿಟ್ಕೊಂಡ್ರೆ ಪಕ್ಕದಲ್ಲದವ್ರು ಕಿರ್ಸ್ಕೊಂಡ್ ಬಂದ್ಬಿಟ್ರು. ಆಮೇಲೆ ನಿನ್ ಅಲ್ಲಿ ಹೊಲ ಹತ್ರ ಜಮೀನ್ ಹತ್ರ.
9 ಗಂಟೆ ಸರ್ ಬೆಳಿಗ್ಗೆ. ಅವ್ನು ಹಾಸ್ಪಿಟಲ್ ಇದ್ರಾ? ಆಸ್ಪತ್ರೆಯಲ್ಲಿ ಇದ್ರಿ? ನಗರದಲ್ಲಿದ್ದೆ 5 ಗಂಟೆ ಅಲ್ಲಿ ಗೌರ್ಮೆಂಟ್ ಬಹಳ ಭಯ ಆಗುತ್ತೆ. ಇಲ್ಲಿ ಮಂಚಳ್ಳಿ ಅಬಡೆ ಆಲತ್ತೂರಿ ಅಬಡೆ ಐಟ್ರೆಕ್ ಸೋಲಾರ್ನೇ ಮಾಡ್ಸಾರ. ಒಂದು ಗೇಟ್ ಇಲ್ಲ ಇಲ್ಲಿ, ಎಲ್ಲಾನು ತುಳಿದು ನಾಶ ಮಾಡ್ಬಿಟ್ಟು 5 ಟ್ರಿಪ್ 6 ಟ್ರಿಪ್ ಮಾಡ್ತಾ ಇರೋದು, ಸಾಲ ಮಾಡಿ ಪುನಃ ಮಾಡ್ತಾ ಇರೋದು ಎಲ್ಲ ಅದೇ ರೀತಿ ಆಗ್ಬಿಡ ಸರ್. ಎಲ್ಲ ಅದೇ ರೀತಿಯಾಗಿ ಅವು ಬೇರೆ ಕಡೆ ಅಟ್ಯಾಕ್ ಮಾಡಿ ಏನ್ ಮಾಡ್ಬೇಕು ಅಂತ ಬುದ್ಧಿವಂತ ಆನೆಗಳ ಇಲ್ಲಿ ತಂದ್ಬಿಡ್ಬಿಡ್ತಾರೆ. ಅಲ್ಲಿಂದ ಹಿಡಿತಾರೆ, ತಗೊಂಬಂದ್ ಇಲ್ಲಿ ಬಂದು ಇಳಿಸ್ಬಿಡ್ತಾರೆ. ಅಲ್ಲಿಂದ ಬೇರೆ ಕಡೆ ಈಗ ಕೊಡಗ್ ಸೈಡ್ ಫುಲ್ ಗಲಾಟೆ ಮಾಡ್ತು ಅಂದ್ರೆ ನಾವು ಇಲ್ಲಿ ಎಷ್ಟೇ ಮನವಿ ಮಾಡಿದ್ರು ನಮ್ ಕಡೆ ಆನೆಗಳು ಹಿಡಿಯಲ್ಲ ಅವರು. ಆ ಕಡೆ ದೊಡ್ಡ ದೊಡ್ಡ ಶ್ರೀಮಂತರು ಕೋಟ್ಯಾಧಿಪತಿಗಳು ಇರ್ತಾರಲ್ಲ ಅವರು ಎಲ್ಲ ಮಿನಿಸ್ಟರ್ಗಳ ಫ್ರೆಂಡ್ಗಳು ಅವರೆಲ್ಲ ಇರ್ತಾರೆ. ಅವ್ರ ಇದ್ರ ಮೇಲೆ ಏನ್ ಮಾಡ್ತಾರೆ, ಆನೆಗಳನ್ನ ಮತ್ತೆ ಬರ್ಸಿ ಹಿಡಿತಾರ, ಲಾರಿ ತಂದು ರಾತ್ರಿ ಟೈಮ್ ತಗೊಂಬಂದ್ ಮೇಲೆ ಇಲ್ಲಿ ತಂದು ಬಿಡ್ಬಿಡ್ತಾರೆ. ತಂತಿನೇ ಕಾಳ್ತದ ಸರ್. ಅದು ತಂತಿ ಇಲ್ವಾ, ಗೇಟ್ ತಂತಿನೇ ಊರ್ಲ್ ಕಳಿಯೋದು. ಅದು ಊರ್ಲ್ ಕಾಲು ಕೊಂಬಲಿ ಎತ್ತದು ಬೀಸಾಕ್ಬಿಟ್ಟು ಇಲ್ಲ ಗೇಟ್ ಎಲ್ಲ ನುಚ್ಚು ಮಾಡ್ಬಿಡ್ತಾ, ಕಾಲಲ್ಲಿ ನುಚ್ಚು ಮಾಡ್ಬಿಟ್ಟು ಇದ್ ಮಾಡ್ತಾ ಹೋಗಿ ಹೇಳ್ತು ಅಂದ್ರೆ ಆಯ್ತು ಅಂತ ಬರ್ಕೊ ಹೋಯ್ತಾರ. ಏನಂದ್ರೆ ಏನಿಲ್ಲ ನಮ್ಗೆ. ಈಗ ದಿನದಿಂದ ದಿನಕ್ಕೆ ಕೃಷಿ ರೈತರ ಸಂಖ್ಯೆನೇ ಕಡಿಮೆ ಆಗಿ ಹೋಗ್ತಾ ಇದೆ. ಸರ್ ಮಾಡಿ ಈ ತರ ಮಾಡಿ ಈಗ ಫಸಲು ಮಾಡಿದೀವಿ, ಸಾಲ ಮಾಡಿವಿ, ಒಂದ್ 10 ಲಕ್ಷ ಸಾಲ ಮಾಡ್ಬಿಟ್ಟು ಬೋರ್ ಹಾಕ್ಸಿದೀವಿ. ಬೋರ್ ಹಾಕಿಸ್ಬಿಟ್ಟು ಅದಕ್ಕೆ ತೀರ್ದ ಮೇಲೆ ನಾವೆಲ್ಲಿ ಮಾಡಕದ್ದು ಹೇಳಿ. ಟಮಾಟ ತಕೊಂಬಂದ ಟಮಾಟ ಹೊಲಿಕೆ ಬತ್ತ ನೈಟು ಕಾಯೋದೇ ಆಗದ. ನಾವು ಅದ್ರದೇ ಗಮನ ಹೊಟ್ಟಕ್ ಹೋದ್ರೆ ಓಡಿಸ್ಕೊಂಡ್ ಬರ್ತಾ, ನಾವು ಹೊಟ್ಟಕ್ ಹೋದ್ರೆ ಅದನ್ನ ಜಂಗಲಿ ರಾತ್ರಿನಾಗ ಹೊಟ್ಟಾಡ್ಸ್ಕೊಂಡ್ ಬರ್ತಾನೆ ನಮ್ನ. ನಾವೆಲ್ಲ ಹೋಗಟ್ಟವ ಅದನ್ನ. ಇವ್ರು ಫೋನ್ ಮಾಡಿದ್ರ ಬತ್ತೀವಿ ಅಂತ ಬರಂಗಿಲ್ಲ ಇವರು. ನಾವು ಒಬ್ಬ ಮಂತ್ರಿಯರು ಹೆಂಗ್ ಮಾಡೋದು ಸರ್ ನಾವು? ಪರಿಹಾರ ವೈಯಕ್ತಿಕವಾಗಿ ಬೇಡ ನಮ್ಗೆ. ಇಲ್ಲಿರೋರು ಟ್ರಂಚ್ ಏರಿಯಾದಲ್ಲಿ ಯಾರಿದ್ದಾರೆ ಅವರೇ ಡೈಲಿ ಪರ್ ಡೇ 100 ರೂಪೀಸ್ ಕೊಡ್ತೀವಿ. ಎಷ್ಟು ಪರ್ ಡೇ 100 ರೂಪೀಸ್ ಕೊಡ್ತೀವಿ. ಇಲ್ಲಿ ಎಡ್ಜಲ್ಲಿ ಯಾರಿದ್ದಾರೆ ರೈತರು ಅದನ್ನ ಸರ್ಕಾರಕ್ಕೆ ನಾವೇ ಕೊಡ್ತೀವಿ. ಬೇರೆ ವಿಚಾರ ಏನಿಲ್ಲ ಇಲ್ಲಿ. ನಮಗೇನು ಅಂದ್ರೆ ಪರಿಪೂರ್ಣವಾಗಿ ಕೆಲಸ ಮಾಡ್ಕೊಡಿ. ಈ ಕಾಮಗಾರಿ ಆಗ್ಬೇಕಾದ್ರೆ ತಡೆ ಹಿಡಿದಿದ್ರೆ ಇಲ್ಲಿ ಮಾನ್ಯ MLA ಸಾಹೇಬ್ರು ಏನಿದ್ರು ಅವರು ಅದನ್ನ ಯಾಕೆ ಬೇಕು ನಮಗೆ ಬೇಕು ಅಂತ ಒತ್ತಡ ಯಾರು ಹಾಕೋರು ಇರ್ಲಿಲ್ಲ. ಇಲ್ಲಿಗೆ ಬದಲು ಬೇರೆ ಕಡೆಗೆ ಹಾಕ್ಬಿಟ್ಟಾರ, ಬೇರೆಗೆ ಹಾಕಿದ್ದಾರೆ. ಅದು ಎಡೆಲ ಜುಡಿಯೇಷನ್ಗೆ ಆಗಿದೆ. ಅದು ಅದನ್ನ ಯಾಕೆ ಕೇಳಲಿಲ್ಲ ಅನ್ನೋದು ಇವತ್ತವರೆಗೂ ನಮ್ಗೆ ಅದು ಇನ್ನ ಗೊತ್ತಾಗಿಲ್ಲ. ಸ್ವಾಭಿಮಾನ ಮಾತಿದ ಅಂತಂದ್ರೆ ನಾವೇ ನಿಮಗ್ ದುಡ್ಡು ಕೊಡ್ತೀವಿ, ಬೇಲಿ ಹಾಕೊಡಿ ಅನ್ನೋದು. ಯಾಕೆ ಹಾಕ್ಲಿಲ್ಲ? ಅದು ನಾವು ಕೇಳ್ತಾ ಇರೋದು ಈಗ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ, ಜನಗಳಿಗೋಸ್ಕರ ಇದೀವಿ ಅಂತ. ಈಗ ಗ್ರಾಮದಿಂದ ಹಿಡಿದು ಈ ಎಡ್ಜೋರ್ಗು ಹಂಗೆ ಅಭಿವೃದ್ಧಿ ಆಗದೇನೆ ನಮ್ಮ ಗ್ರಾಮ ಇದೆ. ಇದು ಬೇಡಿಕೆ ಅಲ್ಲ, ಒಂದು ಕ್ಲಿಯರ್ ಮಾಡ್ಬಿಡ್ಬೇಕು. ಇದು ನಿಮ್ ಬೇಡಿಕೆ ಅಲ್ಲ, ನಿಮ್ಮ ಅಂದ್ರೆ ಹಕ್ಕಿದು. ನೀರು ಕುಡಿಯಕ್ಕೆ ಆಹಾರಕ್ಕೆ ಬರ್ತದೆ. ಹೌದು, ಸರ್ಕಾರದಿಂದ ಒಂದು ಓಂಕಾರ ಅರಣ್ಯ ವಲಯ ಒಂದೊಂದು ವಲಯಕ್ಕೆ ಇಷ್ಟು ಕೋಟಿ ರೂಪಾಯಿಂದ ಬಿಡುಗಡೆ ಮಾಡ್ತಾರೆ. ಹೌದು, ಏನಕ್ಕೆ? ಕಟ್ಟೆಗಳನ್ನ ಅಭಿವೃದ್ಧಿ ಪಡಿಸಿ, ಬೋರ್ ಹೊಡಿಸಿ, ಸೋಲಾರ್ ಸಿಸ್ಟಮ್ ಹಾಕಿ ನೀರಿ ಚಗಡೆ ತೆಗೀರಿ ಅಂತ. ಇವರು ಬಂದ್ ದುಡ್ಡನ್ನ ಸ್ವಾಹ ಮಾಡ್ತಾ ಇದಾರೆ ಹೊರತು ಎಲ್ಲೂ ಯಾರು ಯಾವ ವ್ಯವಸ್ಥೆ ಮಾಡಿಲ್ಲ. ಅದು ಇವರು ವ್ಯವಸ್ಥಿತವಾಗಿ ಏನು ಮಾಡ್ತಾ ಇಲ್ಲ. ಕೆರೆಗಟ್ಟೆಗಳು ತುಂಬಿಸ್ತಾ ಇಲ್ಲ. ಕಾಡ ಒಳಗಡೆ ಇರುವಂತ ಕೆರೆಗಟ್ಟೆಗಳ ತುಂಬಿಸ್ಬೇಕು. ಕಷ್ಟ ಆಗುತ್ತೆ ಸರ್, ತುಂಬಾ ಕಷ್ಟ ಆಗುತ್ತೆ. ನಮ್ದು ಒಂದು 20 ಸೊಸಿ ಇದ್ದ ಕಟ್ನ ತಿಂದಾಕ್ಬಿಟ್ಟಿಲ್ಲ. ನೀವು ಜಮೀನಲ್ಲಿ ಕರೆಂಟ್ ಮಣ ಒಳಗಡೆ ಮಣಗಿದೆ, ಮಣ ಬಾಕಲ ಹತ್ರ ನಿಂತಿತ್ತು. ನಾನು ಎದ್ದು ಈಚೆ ಬರೋದ್ರು ಅದು ನನ್ನನ್ನ ಅಟ್ಯಾಕ್ ಮಾಡ್ಕೊಂಡ್ಬಿಟ್ಟು ನಾವು ಬರಕ್ಕೆ ಆಗ್ಲಿಲ್ಲ. ಅದಾಗಿದೆ. ಅದು ಹೊರಗಡೆ ಹೋಗೋವರ್ಗಂಟು ನಮ್ಮ ಜಮೀನು ಹೊರಗಡೆ ನಾವು ಅಲ್ಲೇ ಕೂತಿದ್ವು. ಅಂತ ಹಿಂಸೆ ಆಗಿದೆ ಸರ್ ನಮ್ಗೆ. ಕೊಡಗು, ಶುಂಠಿಕೊಪ್ಪ, ಬಾಳೆ ಎಲ್ಲ ಅಲ್ಲಿ ಬರೋ ಆನೆಗಳನ್ನ ನೈಟು ನಮ್ಮ ಬಂಡೀಪುರ ಓಂಕಾರ ತಂದ್ಬಿಡ್ತಾರ. ನಮ್ಮ ಇಲ್ಲಿ ಆನೆಗಳು ಅಲ್ಲಿಗೆ ಹೋಗಕ್ಕಾಗಲ್ಲ. ಆ ಆನೆಗಳು ಮಾಡ್ತಾವೆ. ನಮ್ಮ ರೈತರುಗಳು ಜಮೀನು ಬಂದಾಗ ದೌರ್ಜನ್ಯ ಮಾಡ್ತಾವೆ ರೈತರ ಬೆಲ್ಲ. ಅದನ್ನ ಅರಣ್ಯ ಸಿಬ್ಬಂದಿಗಳು ಬಂದು ಒಂದು ರೋನ್ಸ್ ಹಾಕ್ಬಿಟ್ಟು ಹೋಯ್ತಾರ. ಮತ್ತೆ ರೈತರ ಜಮೀನು ಬರಲ್ಲ. ನೋಡಿ, ಈ ಜಮೀನು 3-4 ಲಕ್ಷ ಸಾಲ ಮಾಡಿ ಹಾಕೋರ. ಇವತ್ತು ಯಾರು ಕೊಡ್ತಾರ ಅದನ್ನ? ವನ್ಯಜೀವಿ ಪ್ರಾಣಿಗಳಿಗೆ ಏನಾರು ಎಫೆಕ್ಟ್ ಆದ್ರೆ ಎಲ್ಲರೂ ಕೂಡ ಯಾರೋ ಈ ಪರಿಸರ ಜೀವಿಗಳು, ಹೋರಾಟಗಾರರು ತಕ್ಷಣ ಸ್ಪಂದಿಸ್ತಾರೆ. ಅದೇ ರೈತನಿಗೆ ಏನೇ ಆದ್ರೂ ಕೂಡ ರೈತನ ಬಗ್ಗೆ ಯಾರಿಗೂ ಕೂಡ ಮನುಷ್ಯನ ಬಗ್ಗೆ ಹಿತಚಿಂತನೆ ಇಲ್ಲ ಸರ್. ಇದು ನಮ್ಮ ಒಂದು ದುರ್ವ್ಯಸನ. ರೈತರ ಜೀವನ ಉಳಿಬೇಕು, ರೈತರು ಬೆಳಿಬೇಕು. ರೈತರ ಒಂದು ವ್ಯವಸಾಯ ಕೂಲಿ ಏನಿದೆ ಅದೆಲ್ಲ ದೇಶಕ್ಕಾಗಿ ಮುಡುಪಾಗಿ ಇರ್ತಕ್ಕಂಥ ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ಎಲ್ಲರೂ ಚಿಂತಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕತ್ತೇನೆ. ಎಲ್ಲಾನು ಅಷ್ಟು ಎಲ್ಲಾನು ಗುದ್ದಾಡಿ ಸಾಕಾಗಿ ಬಿಡ್ಬಿಟ್ಟು ಈಗ ಎಲ್ಲಾನು ಮಾಡಿದಿರಿ. ಇನ್ ಕೊನ ಫೈನಲ್ ಏನೇನೋ ಇದ್ರ ಮೇಲೆ ಬರ್ದಿಟ್ಬಿಟ್ಟು ಪ್ರಾಣ ತಗೋಬೇಕು. ಅಷ್ಟಾಗಲ್ಲ. ಫೈನಲ್ ಅದಾಗಲ್ಲ ನಮ್ಗಷ್ಟೇ. ನಾವು ಸಾಯ್ತೀವಿ. ಅಲ್ಲ, ನನಗೆ ಇವ್ರು ಹೇಳಿರೋ ಮಾತಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಳೋದಾದ್ರೆ ನಿಮ್ಮ ಹತ್ರ ಅಷ್ಟೇ ಆಗಿರೋ ನಮ್ಗೆ ಕೊನೆಯಲ್ಲಿ. ರಾಜಕಾರಣಿಗಳು ದೇಶದ ಬೆನ್ನೆಲುಬು ಅಂತಾರ ಸರ್. ರೈತನ ದೇಶದ ಬೆನ್ನೆಲುಬು ಅಂತ. ಫಸ್ಟ್ ಏಟ್ ಬೆಳೆದ ರೈತನಿಗೆ ಸರ್. ಈ ರಾಜಕಾರಣಿಗಳು ಏನ್ ಮಾಡ್ತಾರೆ, ಫಸ್ಟ್ ರೈತನಿಗೆ ಏಟ್ ಕೊಡೋದು, ಬೇರೆಯವ್ರು ಕೊಡಲ್ಲ ಸರ್. ಈಗ ಒಂದು ಸುಮಾರು 60 ವರ್ಷಗಳ ಕಾಲ ನಮ್ಮ ರೈತರೆಲ್ಲವೇ
ಈ ಸಾಗುವಳಿ ವಿಚಾರಕ್ಕಾಗಿ ಉಳ್ತಾ ಇದಾರೆ ಸರ್. ಅವ್ರಿಗೆ ಸಾಗುವಳಿ ಕೊಡಕ್ಕಾಯ್ತಲ್ಲ ಈ ಸರ್ಕಾರಗಳು. ಯಾವ ಸರ್ಕಾರ ಬಂದ್ರು ಸರ್, ಒಬ್ಬ ಅವ ಹೇಳ್ದ ಇವ್ ಹೇಳ್ದ ಅಂದ್ಬಿಟ್ಟು ಅದನ್ನೇ ಕ್ಯಾನ್ಸಲ್ ಮಾಡಿ ಸುಮಾರು ಜನ ಸಾಗುವಳಿ ಇಲ್ಲದೆ ಸುಮಾರು 1,500 ಸಾವಿರ ಎಕರೆ ಸಾಗುವಳಿ ಜಮೀನುಗಳಿದೆ ಸರ್. ಯಾರಿಗೂ ಮಾಡ್ಕೊಟ್ಟಿಲ್ಲ ರೈತರಿಗೆ. ಆಯ್ತಾ, ಏನ್ ಮಾಡ್ತಾರೆ, ರೈತನಿಗೆ ಏನು ಬರಬೇಕು ಸವಲತ್ತುಗಳು ಅದು ಬರ್ತಾ ಇಲ್ಲ. ಈ ಸಾಗುವಳಿ ಆಗದೆ ಅವು ಎಲ್ಲ ಜಂಟಿ ಖಾತೆಯಲ್ಲಿ ಇರ್ತವೆ ಸರ್, ಅದನ್ನು ಮಾಡಲ್ಲ. ಈ ಚೋರಿ ಆನೆಗಳ ಕಥ, ಈ ಚೋರಿ ಜಮೀನು ನಮ್ಮ ಹೆಸರುಗಳಲ್ಲಿ ಇದೆ ಇದ್ರು ಅದಕ್ಕೆ ಸಾಗುವಳಿ ಅದಕ್ಕೆ ಏನೂ ಇಲ್ಲ. ಈಗ ಅವ್ವಪ್ಪ ಏನೂ ಇಲ್ಲ ತಪ್ಪಲಿ ಅಂತ ಹೇಳ್ತಾರಲ್ಲ, ಆ ತರ ಇದೆ ಪರಿಸ್ಥಿತಿ. ಈಗ ಏನಾಗಿದೆ, ರಾಜಕಾರಣಿಗಳು ಯಾರೇ ಬಂದ್ರು ಸರ್ ಫಸ್ಟ್ ಹೊಡ್ತಾ ಬೆಳೆದ ನಮ್ಮ ರೈತನಿಗೆ ಸರ್. ಇಲ್ಲಿ ಸುತ್ತಮುತ್ತಲ ಕೃಷಿ ಭೂಮಿ 1,000 ಎಕರೆ ಇರ್ಬೋದು. ಇದೆ ಸರ್, ಇದೆ ಸರ್, ಇದೆ ಮಾಡ್ತಾರೆ ಸರ್. ಕೃಷಿ ಸರ್, ಇನ್ನೇನ್ ಮಾಡಕ್ಕಾಗತ್ತ, ನಾವ್ ಯಾವ ಇದು ಮಾಡಲ್ಲ. ಈಗ ನಮ್ ರೈತ ಸರ್, ಇವ್ರುಗಳು ನಾನ್ ರಾಜಕಾರಣಿಗಳಿಗೆ ಹೇಳೋದು, ಒಂದು ಹುಳ್ಳಿಕಾಳು ಬಿತ್ತಿದ್ರೆ 1000 ಹುಳ್ಳಿಕಾಳು ಆಗುತ್ತೆ ಸರ್. ನಾವು ಎರ್ಚಿದ್ರೆ 1000 ಹುಳ್ಳಿಕಾಳು. ಇವ್ರ ಲ್ಯಾಪ್ಟಾಪ್ಲಿ ಮತ್ತೆ ಇವ್ರ ಇನ್ನೊಂದು ಬರೀತಾರಲ್ಲ ಅದ್ರೆಲ್ಲ ಅನ್ನ ಹುಟ್ಟುತ್ತಾ ಸರ್, ಹೊಟ್ಟೆಗೆ ಅನ್ನ ತಿಂತಾರ ಮಣ್ಣು ತಿಂತಾರ ಅವರು. ಬಹಳ ನ್ಯಾಯಯುತವಾಗಿದೆ. ಇದು ಈ ಬಂಡೀಪುರ ಕಾಡಿನ ಅಂಚಿನಲ್ಲಿರುವಂತಹ ಗ್ರಾಮಸ್ಥರ ಬದುಕು ಮತ್ತೆ ಬವಣೆ. ಕಳೆದ ಹಲವಾರು ವರ್ಷಗಳಿಂದ ಈ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಸಮರ್ಪಕವಾಗಿ ಕೃಷಿ ಮಾಡೋದಕ್ಕಾಗದೆ ಬೆಳೆದಿರುವಂತಹ ಬೆಳೆ ನಾಶ ಆಗಿ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡ್ಕೊಂಡು ಇದೀಗ ಸಾಯ್ಬೇಕೋ ಬದುಕಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಇಲ್ಲಿನ ರೈತರು, ಈ ಗ್ರಾಮಸ್ಥರು ಇರುವಂತದ್ದು. ಈಗಲಾದ್ರೂ ನಿದ್ದೆಯಲ್ಲಿರುವಂತ ಸರ್ಕಾರಗಳು ಎದ್ದು ಇವರ ಬೇಡಿಕೆಯನ್ನ, ನ್ಯಾಯಯುತವಾಗಿರುವಂತ ಬೇಡಿಕೆಯನ್ನ ಈಡೇರಿಸುವಂತಾಗ್ಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.